ನಾವು ಹಿಂದೆಂದೂ ಒಂದು ಶತಕದಲ್ಲಿ ಅಂದರೆ 100 ವರ್ಷದಲ್ಲಿ ಕಂಡಿಲ್ಲ. ಅಷ್ಟು ಅತ್ಯಲ್ಪ ಮಳೆ ಆಗಿದೆ. ಜಾಗತಿಕ ತಾಪಮಾನ ಬಹಳ ಉತ್ತುಂಗಕ್ಕೆ ಹೋಗಿದೆ. ಹಾಗಾದ್ರೆ ತಾಪಮಾನ ಏರ್ತಲ್ಲ, ಮಳೆ ಆಗ್ತಿಲ್ವ ಅಂದರೆ ತಾಪಮಾನದಿಂದ ನೀರಿನ ಆವಿ ಜಾಸ್ತಿ ಆಗ್ತದೆ. ಮಳೆ ಎಲ್ಲಿ ಸುರಿಬೇಕು ಅಲ್ಲಿ ಸುರಿತಾ ಇಲ್ಲ, ಯೂನಿಫಾರ್ಮ್ ಆಗಿ ಹರಡ್ತಾ ಇಲ್ಲ. ಬೇರೆ ಬೇರೆ ಕಡೆ ಹೋಗಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಅಲ್ಲಿ ಅತಿವೃಷ್ಟಿಯನ್ನು ಕಾಣ್ತಾ ಇದ್ದೀವಿ, ಇಲ್ಲಿ ಅನಾವೃಷ್ಟಿಯನ್ನು ಕಾಣ್ತಾ ಇದ್ದೀವಿ. ಕಾರಣ ಪರಿಸರದ ಅಸಮತೋಲನ. ಇದಕ್ಕೆ ನಾವೇ ಜವಾಬ್ದಾರಿ. ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನೋದನ್ನು ಈ ಸಂದರ್ಭದಲ್ಲಾದರೂ ನಾವು ನೆನಪು ಇಟ್ಕೊಂಡು, ಅದೃಷ್ಟವಶಾತ್ ಹಾರಂಗಿ ಅಣೆಕಟ್ಟೆ ತುಂಬಿದೆ. ನಿನ್ನೆಯಿಂದ 4,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ನದಿಗೆ ಬಿಡ್ತಾ ಇದ್ದಾರೆ. ನನ್ನ ಒತ್ತಾಯ, ಹಾರಂಗಿ ನಾಲೆಗಳಿಗೆ ನೀರು ಬಿಡಿ, ಬೆಳೆ ಬೆಳೀಲಿಕ್ಕೆ ಬಿಡಬೇಡಿ, ಕೆರೆ ಕಟ್ಟೆಗಳನ್ನು ತುಂಬಿಸಿ, ಅಂತರ್ಜಲ ವೃದ್ಧಿ ಆಗ್ತದೆ. ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ಒದಗ್ತದೆ. ಆ ದಿಕ್ಕಿನಲ್ಲಿ ಇಲ್ಲೂ ಬಿಡಬೇಕು. ಹೇಮಾವತಿಯಲ್ಲೂ ಕೂಡ ಕುಡಿಯುವ ನೀರಿಗಾಗಿ ನಾಲೆಗಳಲ್ಲಿ ನೀರು ಹರಿಸಬೇಕು. ಹಾಗೆ ಕಟ್ಟೆಪುರ, ಚುಂಚನಕಟ್ಟೆ, ಅಣೆಕಟ್ಟೆ ನಾಲೆಗಳಲ್ಲೂ ಕೂಡ ನೀರು ಹರಿಸಿದರೆ ಅಂತರ್ಜಲ ವೃದ್ಧಿಯಾಗಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಗೆ ಅನುಕೂಲ, ಸಹಾಯ ಆಗ್ತದೆ. ನೀವು ಬಿಡಲಿಲ್ಲ ಅಂದರೆ ಅನಿವಾರ್ಯವಾಗಿ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಕೂಡಲೇ ನಾಲೆಗಳಲ್ಲಿ ನೀರು ಬಿಡಿ. ಬರೀ ಹಾಸನ ಜಿಲ್ಲೆಗೆ ಮಾತ್ರ ಅಲ್ಲ, ಹಾಸನ, ಮೈಸೂರು, ಕೊಡಗು, ತುಮಕೂರು ಈ ಭಾಗಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಸರ್ಕಾರದವರು ಕೂಡಲೇ ನೀರು ಬಿಡುವ ಒಂದು ಕ್ರಮಕ್ಕೆ ಆದೇಶ ಮಾಡಿ ನೀರು ಬಿಡಿಸ್ಕೊಡಿ. ಜನರ ಒಂದು ರೋಷದ ಕಟ್ಟೆ ಒಡೆಯೋಕ್ಕೆ ಮುಂಚೆ ಆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ